ಇರ್ಬಹುದು, ಅದು ರಾಜಕೀಯ ಬಿಡಿ. ಈಗ ಇವರು ಕೊಡದೇ ಇರೋರು ಕೊಟ್ಟಿಲ್ಲ ಅಂತ ಮಾತಾಡ್ದವ್ರದ್ದು ನಾಟಕೀಯ ಅಂತ ಹೇಳ್ತಾರೆ. ಆದರೆ ನಮ್ಗಿರೋ ಕನ್ಸರ್ನ್ ಏನು ಗೊತ್ತಾ, ಐ ನೋ ದೇವೇಗೌಡರಿಗೆ ವಯಸ್ಸಾಗಿಲ್ಲ ಅಂತಲ್ಲ, ಆದ್ರೂ ಕೂಡ ಅವ್ರ ಮಾತುಗಳಿಗೆ ವಯಸ್ಸಾಗಿಲ್ಲ, ಅವರ ರಾಜಕೀಯಕ್ಕೂ ಕೂಡ ವಯಸ್ಸಾಗಿಲ್ಲ. ಅವ್ರು 24x7 ರಾಜಕಾರಣಿ, ಬದುಕಿರೋವರೆಗೂ ಅವ್ರು ರಾಜಕೀಯ ಮಾಡ್ತಾರೆ. ನಮ್ದೇನು ಒಂದು ದೂರಾಲೋಚನೆ ಅಂತಂದ್ರೆ ಅದು ದುರಾಲೋಚನೆ ಅಂತಿರೋ ದೂರದ ಆಲೋಚನೆ ಅಂತಿರೋ ಏನೋ. ಈಗ ನಮ್ ಯಾವ MP ಗಳಿಗೂ ಕೂಡ ಆ ಮೋದಿ ಅವ್ರ ಎದುರುಗಡೆ ನಿಂತು ಮಾತಾಡೋ ದಮ್ಮು ತಾಕತ್ತು ಶಕ್ತಿ ಇಲ್ಲ. ಅಟ್ಲೀಸ್ಟ್ ದೇವೇಗೌಡರಾದ್ರೂ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಒಂದೊಂದ್ಸರಿ ಹೋಗಿ ಒಬ್ರಲ್ಲಿ ಪ್ರತಿಭಟನೆ ಕೂತ್ಬಿಟ್ಟಿದ್ರು, ನೆನ್ಪಿದ್ಯಾ ಇಲ್ವೋ? ಸೊ ಆ ತರ ಈ ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ದೇವೇಗೌಡರು ಮೋದಿ ಅವ್ರ ಜೊತೆಗೆ ನೇರ ಹೋಗಿ ಕೂತು ಮಾತಾಡುವಷ್ಟು ಅವ್ರಿಗೆ ಶಕ್ತಿನೂ ಇದೆ, ಮತ್ತು ಮೋದಿ ಅವರು ಕೂಡ ಅವ್ರಿಗೆ ಅಷ್ಟು ರೆಸ್ಪೆಕ್ಟ್ ಗೌರವವನ್ನ ಕೊಡ್ತಾರೆ. ಸೊ ಅಂತಹ ಒಂದು ಕೊಂಡಿ ಇರ್ಬೇಕು ಅಂತ ನಾವು ರಾಜ್ಯದ ಜನ ಬಯಸ್ತೀವಿ. ಅವ್ರಿಗೂ ವಯಸ್ಸಾಗಿದ್ರು ಪರವಾಗಿಲ್ಲ, ಅದು ನಮ್ಮ ಒಂದು ಸ್ವಾರ್ಥ ಅಂದ್ರೂ ಪರವಾಗಿಲ್ಲ. ಯಾಕಂದ್ರೆ ಬೇರೆಯವ್ರು ಮಾಡ್ತಿಲ್ವಲ್ಲ, ಅದನ್ನ ಮಾಡ್ಬೇಕಾದವ್ರು ಮಾಡ್ತಿಲ್ಲ. ವಯಸ್ಸಾದ್ರೂ ಕೂಡ ದೇವೇಗೌಡ್ರ ಮೇಲೆ ನಾವು ಅಷ್ಟು ನಂಬಿಕೆ ಇಟ್ಕೊಳ್ಬಹುದು, ಅಷ್ಟು ಭರವಸೆ ಇಟ್ಕೋಬಹುದು. ಹಾಗಾಗಿ ನಾವು ರಾಜ್ಯಸಭೆಗೆ ಹೋಗ್ಬೇಕು.